ಸ್ವಾಗತವನ್ನು ಕೋರ್ತೀಯ. ಇವತ್ತಿನ ದಿನದಲ್ಲಿ ನಾನು SSLC ಪ್ರಥಮ ಭಾಷೆ ಕನ್ನಡದಲ್ಲಿ 21/3/2025ಕ್ಕೆ ನಡೀತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಮಾದರಿ ಪ್ರಶ್ನೆ ಪತ್ರಿಕೆ 2ನ್ನು ಈಗಾಗಲೇ ಬೋರ್ಡ್ ಅವರು ಬಿಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ 2ರ ಬ್ಲೂ ಪ್ರಿಂಟ್ ಆಧಾರದ ಮೇಲೆ ಸಿದ್ಧಪಡಿಸಿದ್ದೀನಿ. ಫಸ್ಟ್ ಪಾರ್ಟನ್ನು ನಾನು ಈಗಾಗಲೇ ನಿಮಗೆ ಹಾಕಿದ್ದೆ. ಇದು ಸೆಕೆಂಡ್ ಪಾರ್ಟ್ ಇದೆ. ಇಲ್ಲಿಂದ ನಾನು ಏನು ಮಾಡ್ತೀನಿ ಅಂತಂದರೆ ಕೊಡ್ತಾ ಹೋಗ್ತೀನಿ. ಒಟ್ಟಾರೆ ಎಲ್ಲ ವಿಷಯಗಳಲ್ಲಿ ಇದೇ ತರನಾಗಿರ್ತಕ್ಕಂಥ ವಿಡಿಯೋಗಳು ನಿಮಗಾಗಿ ಬರ್ತಾ ಇದ್ದಾವೆ. ಖಂಡಿತವಾಗಿ ಸ್ಕೋರ್ ಆಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ, ಅವುಗಳನ್ನು ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮುಖ್ಯ ಪ್ರಶ್ನೆ 5, ಕವಿ ಸಾಹಿತಿಗಳ ಪರಿಚಯಗಳನ್ನು ಬರೀಬೇಕು, ವಿಶೇಷವಾಗಿ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು. ಫಸ್ಟ್ 28ನೇ ಪ್ರಶ್ನೆ ಇತ್ತು. ದೇವನೂರು ಮಹಾದೇವ ಹುಟ್ಟಿದ ವರ್ಷ ಕ್ರಿಸ್ತಶಕ 1948. ಸ್ಥಳ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವನೂರು. ಕೃತಿಗಳು ಎದೆಗೆ ಬಿದ್ದ ಅಕ್ಷರ, ಕುಸುಮಬಾಲೆ, ದ್ಯಾವನೂರು, ಒಡಲಾಳ. ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಇವುಗಳನ್ನು ಸ್ವಲ್ಪ ವಾಕ್ಯ ರೂಪದಲ್ಲಿ ಬರೀರಿ. 30ನೇ ಪ್ರಶ್ನೆ ಲಕ್ಷ್ಮೀಶ ಕಾಲ ಕ್ರಿಸ್ತಶಕ 1550. ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು. ಕೃತಿ ಜೈಮಿನಿ ಭಾರತ. ಇವರು ಇರ್ತಕ್ಕಂಥ ಬಿರುದುಗಳು ಉಪಮಾಲೋಲ, ಕರ್ನಾಟಕವಿ, ಚೂತವನ ಚೈತ್ರ. 30ನೇ ಪ್ರಶ್ನೆ ಪದ್ಯಭಾಗ ಕೊಟ್ಟಿದ್ದಾರೆ. ಪ್ರಸ್ತಾರ ಹಾಕಿ ಗನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರಿಬೇಕು. ಒಡವೆ ಎನರ್ತಿ ಗೀತೆ ನಳಿತಳಂ ಗುರುಗೀತೆ ನೀಗೊಳಂ ಅಂತಕ್ಕಂಥದ್ದು ಇದೆ. ಇದನ್ನು ಕೊಟ್ಟಿದ್ದಾರೆ ಅಂತಂದರೆ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಇದಕ್ಕೆ ಫಸ್ಟ್ ಲಘು ಗುರುಗಳನ್ನು ಹಾಕ್ರಿ. ಲಘು ಗುರು ಹಾಕಿದಾಗ ನಿಮ್ಗೆ ಏನು ಬರಬೇಕು, ಫಸ್ಟ್ ನಜ ಭಜ ಜಂಜರಂ ಅಂತಕ್ಕಂಥ ಗಣಗಳು ಬರಬೇಕು. ಅಂದರೆ ಇದು ಚಂಪಕಮಾಲಾ ವೃತ್ತ ಬರ್ತದೆ. ಇದು ಅಕ್ಷರಗಣ ಆಧಾರಿತ ಚಂಪಕಮಾಲಾ ವೃತ್ತವಾಗಿದೆ. 21 ಅಕ್ಷರಗಳಿರ್ತವೆ. ನ ಜ ಭ ಜ ಜ ಜರ ಅಂತಕ್ಕಂಥ ಗಣಗಳು ಬಂದರೆ ಇಲ್ಲಿ 3 ಮಾರ್ಕ್ಸ್ ನಿಮಗೆ ಏನು ಮಾಡ್ತಾರೆ, ಕೊಡ್ತಾರೆ. ಮುಂದೆ ಹೋಗೋಣ. 31ನೇ ಪ್ರಶ್ನೆ ಅಲಂಕಾರ ಹೆಸರಿಸಬೇಕು, ಲಕ್ಷಣ ಬರೆದು ಸಮನ್ವಯವನ್ನು ಮಾಡಬೇಕು. ವಾಕ್ಯ ಏನಿತ್ತು ಅಂದ್ರೆ ಮಾರಿಗೌತನವಾಯಿತು ನಾಳಿನ ಭಾರತವು ಅಂತ ಮೋಸ್ಟ್ ಇಂಪಾರ್ಟೆಂಟ್ ಸಾಲನ್ನು ಕೊಟ್ಟಿದ್ದೀವಿ. ಇದು ರೂಪಕಾಲಂಕಾರ. ಲಕ್ಷಣ ಉಪಮೇಯ ಮತ್ತು ಉಪಮಾನಗಳಿಗೆ ಅಭೇದತೆಯನ್ನು ಹೇಳೋದೇ ರೂಪಕಾಲಂಕಾರ. ಉಪಮೇಯ ನಾಳಿನ ಭಾರತ ಯುದ್ಧ, ಉಪಮಾನ ಮಾರಿಗೆ ಔತಣ. ಸಮನ್ವಯ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಗೆ ಔತಣಕ್ಕೆ ಅಭೇದವಾಗಿ ರೂಪಿಸಿ ವರ್ಣಿಸಲಾಗಿದೆ. ಮುಂದೆ ಹೋಗೋಣ. 32ರಲ್ಲಿ ಗಾದೆ ಮಾತನ್ನು ಒಂದನ್ನು ವಿಸ್ತರಿಸಿ ಮಹತ್ವದೊಂದಿಗೆ ವಿಸ್ತರಿಸಿರಿ. 3 ಅಂಕ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಇದೆ. ಯಾವುದೇ ಒಂದು ಗಾದೆ ಮಾತನ್ನು ಬರಿಬೇಕಾದ್ರೆ ಫಸ್ಟ್ 3 ಸಾಲುಗಳನ್ನು ಇದೇ ತರನಾಗಿ ಬರೀರಿ. ಏನು ಬರಿಬೇಕು, ಗಾದೆ ವೇದಗಳಿಗೆ ಸಮಾನ, ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು, ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ, ಈ ಮೇಲಿನ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಪ್ರಸಿದ್ಧ ಗಾದೆ ಮಾತಿನಲ್ಲಿ ಒಂದಾಗಿದೆ. ಇಷ್ಟು ಮಾತ್ರ ನೀವೇನು ಮಾಡಬೇಕು, ಚೇಂಜ್ ಮಾಡಿಕೊಡ್ರಿ. ಎಕ್ಸಾಮ್ದಲ್ಲಿ ಕೊಟ್ಟಿದ್ದ ಕ್ವಶನು ಬಾಟಿ ಎಲ್ಲ ಆ್ಯಸ್ ಇಟ್ ಈಸ್ ಬರೀರಿ. ನಾನು ಇಲ್ಲಿ ಏನು ಬರಿಬೇಕಪ್ಪ ಅಂದ್ರೆ ಈ ವಿಷಯದಲ್ಲಿ ಈ ಗಾದೆ ಮಾತಿನ ಒಂದು ಉದಾಹರಣೆಯನ್ನು ಒಬ್ಬ ವ್ಯಕ್ತಿಯ ಜೀವನ, ಒಬ್ಬ ಮನುಷ್ಯನ ಜೀವನಕ್ಕೆ ಅನ್ವಯಿಸಿಕೊಂಡು ನೀವೇನು ಮಾಡಿರಿ, ಅದನ್ನು ವಿಸ್ತಾರವಾಗಿ ಬರೀರಿ. ಒಂದು 6-7 ಸಾಲು ಬರೆದ್ರೂ ಕೂಡ ನಿಮಗೆ 3ಕ್ಕೆ 3 ಅಂಕಗಳನ್ನು ಕೊಡ್ತಾರೆ. 2ನೇದಿತ್ತು ಕುಂಬಾರನಿಗೆ ವರುಷ, ಧ್ವನಿಗೆ ನಿಮಿಷ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ. ಇದರರ್ಥ ಯಾವುದೇ ಒಂದು ಕಠಿಣ ಕೆಲಸಗಳನ್ನು ಮಾಡಬೇಕಾದ್ರೆ ನಮಗೆ ಬಹಳ ಸಮಯಗಳ ಕಾಲ ಬೇಕಾಗ್ತದೆ. ಹಾಗೆ ನಮ್ಮ ವ್ಯಕ್ತಿತ್ವವನ್ನು ನಾವು ರೂಢಿಸ್ಕೊಳ್ಬೇಕಾದ್ರೆ ಬಹಳಷ್ಟು ಕಷ್ಟಪಡಬೇಕಾಗ್ತದೆ. ಬಟ್ ಅದೇ ವ್ಯಕ್ತಿತ್ವವನ್ನು ನಾವು ಹಾಳು ಮಾಡ್ಕೊಂಡಿವಿ ಅಂತಂದರೆ ಅದಕ್ಕೆ ಕ್ಷಣಾರ್ಧನೂ ಕೂಡ ನಮ್ಗೆ ಏನು ಬೇಕಾಗಿಲ್ಲ, ಸಮಯ ಬೇಕಾಗಿಲ್ಲ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದರೆ ಈ ಗಾದೆ ಮಾತು ಹೇಳ್ತದ ಅನ್ನೋದನ್ನು ಬರೀರಿ. ಮುಂದೆ ಸಂದರ್ಭ ಸಹಿತ ಸ್ವಾರಸ್ಯಗಳನ್ನು ಬರಲಿಕ್ಕಿರ್ತಕ್ಕಂಥ 6 ವಾಕ್ಯಗಳಿದ್ದಾವೆ. ಪ್ರತಿಯೊಂದಕ್ಕೆ 3 ಅಂಕ. ಒಟ್ಟಾರೆ 18 ಅಂಕಗಳನ್ನು ಇಲ್ಲಿ ಗಳಿಸ್ತೀರಿ. 33ನೇ ಪ್ರಶ್ನೆ ಏನೈತಪ್ಪ ಅಂದ್ರೆ ಔದಿ ಮರಳು ನಮ್ಮೆಡೆಗೆ ಬರುತ್ತಿಹುದು ಅಂತ ಇದೆ. ಇದು ವೆರಿ ಪಾಪ್ಯುಲರ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಇತ್ತು. ಇದೇನಾಗ್ತದಪ್ಪ ಅಂದ್ರೆ ಫಸ್ಟ್ ಇದನ್ನು ಎಸ್ ಪೂತಿ ನರಸಿಂಹಾಚಾರ್ಯ ಅವರು ಬರೆದಿರ್ತಕ್ಕಂಥ ಶಬರಿ ಅಂತಕ್ಕಂಥ ಗದ್ಯಪಾಠದ ಒಂದು ವಾಕ್ಯ ಇದೆ. ಈ ವಾಕ್ಯ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಸಂದರ್ಭ ಕೊಟ್ಟಿದ್ದೀನಿ ನೋಡಿ. ಸ್ವಾರಸ್ಯ ಶ್ರೀರಾಮನ ದರ್ಶನಕ್ಕಾಗಿ ಕಾದು ಕಾತರಿಸಿ ಹುಚ್ಚಿಯಂತೆ ಆಗಿದ್ದ ವೃದ್ಧೆ ಶಬರಿಯನ್ನು ಕಂಡ ರಾಮಲಕ್ಷ್ಮಣರು ಭಯಗೊಂಡದ್ದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ. ಮುಂದಿನ ವಾಕ್ಯ ಈ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರ್ತಾರೆ. ಇದನ್ನು ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ವಾಕ್ಯವಾಗಿದೆ. ಏನಾಗ್ತದಪ್ಪ ಅಂತಂದ್ರೆ ಕೊಲೆ, ಸುಲಿಗೆ, ದ್ವೇಷ, ಅಸೂಯೆಗಳಿಂದ ಶೋಭೆಗೊಂಡ ನರಳುತ್ತಿರುವ ಈ ಜಗತ್ತು ನಮ್ಮ ಆಳದ ಒಳ ಮನಸ್ಸನ್ನು ಘಾಸಿ ಮಾಡಿದೆ. ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರ್ತಾರೆ. ಮನಸ್ಸು ಘಾಸಿಗೊಳ್ಳಬೇಕಾದ್ರೆ ಎಲ್ಲರಲ್ಲೂ ಕಾರುಣ್ಯ ಮೂಡಬೇಕು. ಆದ್ದರಿಂದ ನಾವು ಮನುಷ್ಯರು ನಮ್ಮೊಳಗೆ ಮೂರ್ಛಾವಸ್ಥೆಯಲ್ಲಿರುವ ಕಾರುಣ್ಯವನ್ನು ಎಚ್ಚರಿಸಿಕೊಳ್ಳಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ನಮ್ಗೆ ಹೇಳಿದ್ದಾರೆ. ಸ್ವಾರಸ್ಯ ಸಮಸ್ತರು ಸಮಾನರು, ಆದ್ದರಿಂದ ಕಾರುಣ್ಯ ಮನೋಭಾವ ಎಲ್ಲರ ಮನದಲ್ಲೂ ಮೂಡಿ ಬರಬೇಕು. ಆಗ ಸಮಾಜ ಘಾಸಿಗೊಳ್ಳೋದಿಲ್ಲ ಎಂದು ಅರ್ಥೈಸಿರುವುದು ಸ್ವಾರಸ್ಯಪೂರ್ಣವಾಗಿ ಈ ವಾಕ್ಯ ಮೂಡಿ ಬಂದಿದೆ ಅಂತಕ್ಕಂಥ ಬರೆದ್ರೆ
ಸಾಕು. ಮುಂದಿನ ವಾಕ್ಯ ಸೇಮ್ ಆಗಿರ್ತಕ್ಕಂಥದ್ದನ್ನೇ ನಾವು ಕಾಪಿ ಮಾಡಿದ್ದಾರೆ ಅನ್ಸುತ್ತೆ. ಹೊಸ ಎಚ್ಚರದಳು ಬದುಕೋಣ ಅಂತಕ್ಕಂಥದ್ದು ಇದೆ. ಸೊ ಇದು GS ಶಿವರುದ್ರಪ್ಪ ಅವರು ಬರೆದಿರ್ತಕ್ಕಂಥ ಎದೆ ತುಂಬಿ ಹಾಡಿದೇನು ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇದೆ. ಎದೆ ತುಂಬಿ ಹಾಡಿದನು ಕೃತಿಯಿಂದ ಆದ ಸಂಕಲ್ಪ ಗೀತೆಯ ಪದ್ಯಪಾಠದ ವಾಕ್ಯ. ಸೊ ಲೇಖಕರು ಏನು ಮಾಡಿದ್ದಾರೆ, ಬೇರೆ ಬೇರೆ ಮತಗಳ ನಡುವಿನ ಸಂಘರ್ಷಗಳ ಪರಿಣಾಮದ ಬಗ್ಗೆ ಕವಿಯ ಮನೋಭಾವದಲ್ಲಿ ಮೂಡಿದಾಗ ಅದಕ್ಕೆ ಪರಿಹಾರೋತ್ತರವಾಗಿ ಮತಗಳೆಲ್ಲವೂ ಸಾಧನೆಯ ದಾರಿಗಳು, ನಮ್ಮ ಉತ್ತಮ ಜೀವನಕ್ಕೆ ಬೆಳಕಾಗಬಲ್ಲ, ಮುಕ್ತಿಯನ್ನು ನೀಡಬಲ್ಲ, ಸನ್ಮಾರ್ಗಕ್ಕೆ ಕರೆದುಕೊಂಡು ಹೋಗುವ ಮಾರ್ಗಗಳೆಂದು ತಿಳಿದು ಎಚ್ಚರಿಕೆಯಲ್ಲಿ ನಾವು ಬದುಕಬೇಕು ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ, ಸಮಾಜದಲ್ಲಿ ಶಾಂತಿ ಮತ್ತು ಐಕ್ಯತೆಯನ್ನು ನೆಲೆಸಲು ಮತಗಳು ಸಾಧನೆಯ ದಾರಿಗಳು ಎಂಬ ಎಚ್ಚರದಲ್ಲಿ ಬದುಕಬೇಕೆಂಬ ಮೌಲ್ಯವನ್ನು ಕವಿ ಈ ಮಾತಿನಲ್ಲಿ ಹೇಳಿದ್ದಾರೆ ಅನ್ನೋದನ್ನು ನೀವು ಬರಿ. ಇನ್ನು 39ನೇ ವಾಕ್ಯ ಇತ್ತು, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ. ಈ ವಾಕ್ಯವನ್ನು ಡಾಕ್ಟರ್ BS ಗದ್ದಗಿಮಠ ಅವರು ಬರೆದಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿ ಬೇಡರು ಅಂತಕ್ಕಂಥ ಪದ್ಯಪಾಠದಿಂದ ವಾಕ್ಯವನ್ನು ಆಯ್ಕೆ ಮಾಡಲಾಗಿದೆ. ಸೊ ಇಲ್ಲಿ ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶದ ವಾಕ್ಯವಾಗಿದೆ ಅಂತಕ್ಕದ್ದನ್ನಿದೆ. ಕ್ರಿಸ್ತಶಕ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ವಿದೇಶದಿಂದ ಕುಂಪನಿ ಸರ್ಕಾರ ನಿಶಸ್ತ್ರೀಕರಣ ಕಾಯ್ದೆಯಡಿ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಎಂಬ ಆದೇಶವನ್ನು ಹೊರಡಿಸುವ ಸಂದರ್ಭದಲ್ಲಿ ಈ ಮಾತು ಕವಿ ಹೇಳಿದ್ದಾರೆ. ಅಂದರೆ ಭಾರತೀಯರನ್ನು ನಿಶಸ್ತ್ರೀಕರಣಗೊಳಿಸಬೇಕೆಂಬ ಕುಂಪನಿ ಸರ್ಕಾರದ ದರ್ಪ ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತ ಮಾಡಿದ್ದಾರೆ. ಇನ್ನು ಜಿಯ ಹಸಾದವೆಂಬುದು ಕಷ್ಟ ಅಂತ ಇದೆ. ಇದನ್ನು ಕುಮಾರವ್ಯಾಸ ಬರೆದಿರುವ ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಪದ್ಯಪಾಠದ ವಾಕ್ಯವಾಗಿದೆ. ಸೊ ಸಂದರ್ಭ ಏನಪ್ಪ ಅಂದರೆ ಕೃಷ್ಣ ಕರ್ಣನಿಗೆ ಈ ಮಾತನ್ನು ಹೇಳ್ತಾನೆ ಅಂತಕ್ಕಂಥ ಸಂದರ್ಭ ಇದೆ. ಸೊ ಸ್ವಾರಸ್ಯ, ರಾಜಪದವಿಯನ್ನು ಬಿಟ್ಟು ದುರ್ಯೋಧನ ಹೇಳಿದಂತೆ ಕೇಳಿಕೊಂಡಿರೋದು ನಿನಗೆ ಸರಿಯಲ್ಲ ಎಂದು ಕರ್ಣನ ಮನವನ್ನು ಪರಿವರ್ತಿಸಲು ಕೃಷ್ಣನ ಪ್ರಯತ್ನವನ್ನು ಕವಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಪ್ರಶ್ನೆ. ಪದ್ಯ ಪೂರ್ಣ ಮಾಡಲಿಕ್ಕೆ ಪದ್ಯ ಸಾಲಗಳನ್ನು ಕೊಟ್ಟಿದ್ದಾರೆ. ಕೊರಳಸೆಲೆ ಹಿಗ್ಗಿದ ಉದೃಗ್ಜಲ ಉರವನಿಸಿಕೊಡು ನೊಂದನ ಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನೆದೊಳಗೆ ಹರಿಯ ಹಗೆ ಹೊಗೆದೊರ ದುರ ಹದೆ ಬರಿದೇ ಉಹುದೆ ತನ್ನ ವಂಶವ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಅಥವಾ ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿಯೇ ಪತ್ಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಕನಾನೆ ಅಂತಕ್ಕಂಥದ್ದು ವಾಕ್ಯ ಇತ್ತು. ಪದ್ಯದ ಸಾಲುಗಳು. ಪದ್ಯವಾಗದ ಮೌಲ್ಯಾದರ್ಶಿ ಸಾರಾಂಶ ಬರಿಬೇಕು. ಸೊ ಬಲ್ಲೇನ ನೃಪರಂಜಿ ತಡೆದೆ ರಘುಧ್ವನ ಸೊಳ್ಳೆಳಿ ನಮಿಸ ಲಳಿಯೋಳ್ ಚರುಸಿತ ದ್ವರದ ಅಂತ ಇದೆ. ಸೊ ವೀರಲವ ಪದ್ಯದ ಒಂದು ಸಾಲಿತ್ತು. ಇಲ್ಲೇನಿದಪ್ಪ ಅಂದರೆ ಭುಜಚಲವುಳ್ಳ ದೊರೆಗಳೆಲ್ಲರೂ ಶ್ರೀರಾಮನ ಆಜ್ಞೆಯನ್ನು ಕೇಳಿ ಹೆದರಿ ಕುದುರೆಗೆ ನಮಸ್ಕರಿಸಿ ಬಿಟ್ಟುಗೊಳಿಸಲು ಶ್ರೀರಾಮನ ಅಶ್ವಮೇಧ ಯಜ್ಞದ ಉತ್ತಮವಾದ ಕುದುರೆಯು ಭೂಮಿಯ ಮೇಲೆ ಸಂಚರಿಸುತ್ತಾ ವಾಲ್ಮೀಕಿಯ ವಾಸವಿದ್ದ ಉದ್ಯಾನವನದ ಹಸುರನ್ನ ಬೇಸಿ ಹೊಕ್ಕಿತು. ಆಗ ಕೋಟದ ರಕ್ಷಣೆಗೆ ಇದ್ದು ತನ್ನ ಜೊತೆಗಾರರನ್ನು ಕೂಡಿ ಅತಿಶಯವಾಗಿ ಆಟವಾಡಿ ಬಿಲ್ಲನ್ನು ಎತ್ತಿಕೊಂಡು ಬರುವಾಗ ವೀರಲವನನ್ನು ಪೂಜಿಸಲ್ಪಟ್ಟ ಉತ್ತಮವಾದ ಕುದುರೆಯನ್ನು ಕಂಡನು. ಇನ್ನು 4 ಮಾರ್ಕ್ಸ್ ಕ್ವಶನಲ್ಲಿ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳೋದು ಯಾವಾಗ ಅಂತ ಇದೆ. ನಮ್ಮ ಭಾಷೆಯ ಒಂದು ವಾಕ್ಯ ಕೊಟ್ಟಿದ್ದೀವಿ, ಚೆನ್ನಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಒಂದು ಭಾಷೆ ಸತ್ವಪೂರ್ಣವಾಗಿ ವಿಕಾಸವಾಗಬೇಕಾದರೆ ಅದನ್ನಾಡುವ ಜನ ಅಭಿಮಾನಧನರು, ಬುದ್ಧಿಶಾಲಿಗಳು, ಪ್ರಯೋಗಶೀಲರು ಆಗಿರಬೇಕು. ಉದಾಹರಣೆಗೆ 4-5 ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲೇ ಒಂದಾಗಿತ್ತು. ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ. ಇದಕ್ಕೆಲ್ಲ ಕಾರಣ ಆಂಗ್ಲ ಜನರ ಸಂಕಲ್ಪ, ಭಾಷಾ ಕೃಷಿ ಕಾರಣವೆಂದು ಹೇಳಬಹುದು. ಆಂಗ್ಲ ಜನರು ಸಾಹಸ ಜೀವಿಗಳು, ಬುದ್ಧಿಶಾಲಿಗಳು ಆಗಿದ್ದರು. ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ಈ ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು, ಅರಳಿಸಿದರು. ಎಲ್ಲದಕ್ಕೂ ಮೇಲಾಗಿ ಅಲ್ಲಿನ ಮಹಾಮೇಧಾವಿಗಳು ತಮ್ಮ ಆಸೆ, ಆಕಾಂಕ್ಷೆ, ಆಚಾರ ಆಂಗ್ಲ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಮುಂತಾದವುಗಳನ್ನು ಅಭಿಮಾನವುಳ್ಳವರಾಗಿದ್ದರು. ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದರ ಪರಿಣಾಮವಾಗಿ ಅವರ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಂಡಿತು. ಹಾಗೆ ನೆರೆಹೊರೆಯ ಭಾಷೆಗಳನ್ನು ದ್ವೇಷಿಸದೆ ನಮ್ಮ ಭಾಷೆಗಳನ್ನು ಗೌರವಿಸಿ, ಪ್ರೀತಿಸಿ ಅಭಿವೃದ್ಧಿಗೊಳಿಸಬೇಕು. ನೆರೆಹೊರೆಯ ಭಾಷೆಗಳಲ್ಲಿ ಕೊಡುಗೆ ವ್ಯವಹಾರ ನಡೆಯುತ್ತದೆ, ನಡೆಯಲೇಬೇಕು. ಅದು ಸಜೀವ ಭಾಷೆಯ ಲಕ್ಷಣ. ಆದರೆ ಸ್ವೀಕರಿಸುವಾಗ ತನ್ನತನವನ್ನು ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳಬೇಕು. ಸ್ವಾಭಾವಿಕವಾಗಿ ಗಡಿ ಜನರ ವ್ಯವಹಾರ ಸಂಪರ್ಕಗಳಿಂದ ನೆರೆಮಾತುಗಳಲ್ಲಿ ಕೊಡುಗೆ ನಡೆಯುತ್ತಲೇ ಇದೆ. ಅದರ ನೆರೆ ನುಡಿಗಳು ಪರಸ್ಪರ ಎರವುಗಳಿಂದ ಅಭಿವೃದ್ಧಿ ಹೊಂದಿ ಭಾಷೆ ಸತ್ವಪೂರ್ಣವಾಗಿ ವಿಕಾಸವಾಗಲು ಸಾಧ್ಯವಾಗುತ್ತದೆ ಅಂತ ಬರೆದ್ರೆ ಸಾಕು. ಇನ್ನೊಂದು ಪ್ರಶ್ನೆ, ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗ್ಗೆ ಹೇಗೆ ಅಂತ ಕೇಳಿದರೆ 2ರಲ್ಲಿ 1 ಪ್ರಶ್ನೆ ಪರ್ಫೆಕ್ಟ್ ಮಾಡ್ಕೊಡ್ರಿ. ಖಂಡಿತವಾಗಿ ನಿಮಗೆ ಅಂಕಗಳು ಏನಾಗ್ತಾವಪ್ಪ ಅಂದ್ರೆ ಬರ್ತಾವ. ಸೊ ತಮಗೆ ಗೊತ್ತಿದ್ದಂದ್ರೆ ಸ್ಕ್ರೀನ್ಶಾಟ್ ಆದರೂ ತೊಗೊಂಡಿದ್ದನ್ನು ಬರ್ಕೊಡ್ರಿ. ಮುಂದಿನ ಪ್ರಶ್ನೆ, ಪದ್ಯದಲ್ಲಿ ಹಸುರು ಕವನದ ರೀತ್ಯ ಎಲ್ಲೆಲ್ಲಿ ಹಸುರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿದೆ ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್.
ನೀಲವರ್ಣದ ಸಮುದ್ರದಂತಿರುವ ವನವೆಲ್ಲವೂ ಹಸುರಾಗಿದೆ. ಕವಿಯ ಆತ್ಮಕ್ಕೂ ಕೂಡ ಹಸುರು ಆವರಿಸಿದೆ. ನವರಾತ್ರಿಯಲ್ಲಿ ಹಸುರಾದ ಕವಿಯ ಹೃದಯಕ್ಕೆ ಆಗಸವು ಹಸುರಾಗಿ ಕಾಣುತ್ತದೆ. ಆಗಸದಲ್ಲಿರುವ ಮುಗಿಲು ಹಸುರಾಗಿ ಕಾಣುತ್ತಿದೆ. ಗದ್ದೆಯ ಬಯಲೆಲ್ಲ ಹಸುರಾಗಿ ಗೋಚರಿಸಿದೆ. ಮಲೆ ಕಣಿವೆಗಳೆಲ್ಲವೂ ಹಸುರಾಗಿವೆ. ಸಂಜೆ ಬಿಸಿಲು ಕೂಡ ಕವಿಗೆ ಹಸುರು ಕಾಣುತ್ತಿದೆ. ಹೊಸ ಹೂವಿನ ಕಂಪಿಗೂ ಹಸುರಿನ ಆವರಿಸಿದೆ. ಬೀಸುವ ತಂಪಾದ ಗಾಳಿಗೂ ಹಸುರು ವ್ಯಾಪಿಸಿದೆ. ಹಕ್ಕಿಯ ಕೊರಳಿಂದ ಬರುವ ಇಂಪಾದ ಧ್ವನಿ ಹಸುರಾಗಿದೆ. ಇಳೆಯ ಉಸಿರು ಕವಿಯ ದೇಹದಲ್ಲೂ ಸಂಚರಿಸಿ ಅದಕ್ಕೂ ಕೂಡ ಹಸುರು ವ್ಯಾಪಿಸಿದೆ. ಕಡಲಿಗೂ ಹಸಿರು ವ್ಯಾಪಿಸಿದೆ. ಎತ್ತ ನೋಡಿದರತ್ತ ಕಣ್ಣಿಗೆ ಹಚ್ಚ ಹಸಿರು ಕಾಣಿಸಿದೆ. ಸರ್ವವೂ ಹಸುರಿನ ಭಾವ ಕವಿಯ ಮನದಲ್ಲಿ ಮೂಡಿದ್ದರಿಂದ ಒಡಲಿನಲ್ಲಿರುವ ನೆತ್ತರೂ ಹಸುರಾಗಿ ಕವಿಯಾತ್ಮಕ್ಕೂ ಹಸುರು ವ್ಯಾಪಿಸಿದೆ ಎಂದು ವಿವರಿಸಬಹುದು ಅನ್ನೋದನ್ನು ನೀವೇನು ಮಾಡ್ಬೋದು, ಬರಿಬಹುದು. ಇನ್ನು ಪ್ರಕೃತಿ ಹಸಿರು ಜೀವ ಜಗತ್ತಿಗೆ ಎಷ್ಟು ಮುಖ್ಯ ಎಂಬುದನ್ನು ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಬರೀರಿ ಅಂತ ಕೇಳಿದರೆ ಅದೇ ಒಂದು ಹಸಿರು ಪದ್ಯದ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದೀವಿ, ಅದನ್ನು ಕೂಡ ನೋಡ್ಕೊಡ್ರಿ. ಹಸಿರು ಸಕಲ ಜೀವಿಗಳ ಉಸಿರು ಇದ್ದಂತೆ ಹಸಿರು ಪ್ರಕೃತಿಯ ಸಂಭ್ರಮವನ್ನು ತೋರಿಸುತ್ತದೆ. ಹಸಿರು ಸಮೃದ್ಧಿಯ ಸಂಕೇತ. ಭೂಮಿ ಹಸಿರಿನಿಂದ ಕಂಗೊಳಿಸುತ್ತಿದೆ ಎಂದರೆ ಭೂಮಿ ಸಮೃದ್ಧವಾಗಿದೆ ಎಂದೇ ಅರ್ಥ. ಕವಿ ಕುವೆಂಪುರವರು ಪ್ರಕೃತಿಯನ್ನು ನೋಡಿದ ಭಾವ ಹಸುರುಮಯವಾಗಿದೆ. ಪ್ರಕೃತಿಯ ಚರಚರ ವಸ್ತುಗಳು ಕೂಡ ಕವಿಯ ಆತ್ಮವನ್ನು ಹಸುರುಮಯವಾಗಿಸಿ ಇಡೀ ಪ್ರಕೃತಿಯ ಜೊತೆಗೆ ತಮ್ಮ ಆತ್ಮವನ್ನು ಹಸುರಾಗಿಸಿಕೊಂಡು ರಸಪಾಕದಲ್ಲಿ ಮಿಂದಿದ್ದಾರೆ. ಇದು ಪ್ರಕೃತಿಯೊಂದಿಗಿನ ಅದ್ವೈತ ಸ್ಥಿತಿಯನ್ನು ಎತ್ತಿ ತೋರಿಸಿದೆ. ಹಸುರಿನಿಂದ ಕೂಡಿದ ಮರಗಿಡ ಪೈರುಗಳು ಪ್ರಾಣಿ ಪಕ್ಷಿ ಮಾನವ ಮೊದಲಾದ ಜೀವ ಜಗತ್ತಿಗೆ ಆಹಾರ ಆನಂದವನ್ನು ಉಂಟು ಮಾಡುತ್ತದೆ. ಹಸುರಾದ ಮಲೆ ಕಣಿವೆ ತೋಟಗಳು ಭತ್ತದ ಗದ್ದೆಗಳು ಆಗಸಗಳು ಎಲ್ಲರ ಕಣ್ಣಿಗೆ ಮನಸ್ಸಿಗೆ ಆಹ್ಲಾದವನ್ನು ತರುವುದರ ಜೊತೆಗೆ ಜೀವವನ್ನು ತುಂಬುತ್ತವೆ. ಆದ್ದರಿಂದ ಹಸಿರು ಇಳೆಯ ಉಸಿರಾಗಿದೆ. ಜೀವಿಗಳು ಉಸಿರು ಇರಬೇಕಾದರೆ ಹಸಿರು ಬಹಳ ಮುಖ್ಯ. ಆದ್ದರಿಂದ ಭೂಮಿಯ ಮೇಲಿನ ಹಸುರನ್ನು ಕಾಪಾಡೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಎಂದು ನನ್ನ ಅಭಿಪ್ರಾಯವಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು ಪತ್ರಕ್ಕೇನೆ ಹೋಗೋಣ. ಸೊ ಮೇನ್ ಆಗಿ ನಾನು ಇಲ್ಲಿ ಮನವಿ ಪತ್ರ ಬರೆದಿದ್ದೀನಿ. ಪ್ರಶ್ನೆ ನೋಡ್ಕೊಡ್ರಿ. ನಿಮ್ಮನ್ನು ಮೈಸೂರಿನ ರಾಮಕೃಷ್ಣ ನಗರದ ಸರ್ಕಾರಿ ಪ್ರೌಢಶಾಲೆಯ ಅಮೃತ ಅಂತ ಭಾವಿಸಿಕೊಂಡು ಶಾಲೆಗೆ ಅಗತ್ಯವಾಗಿ ಬೇಕಾಗಿರುವ ಒಳಾಂಗಣ ಕ್ರೀಡಾ ಪರಿಕರಗಳನ್ನು ಒದಗಿಸಿಕೊಡುವಂತೆ ಕೋರಿ ಜಿಲ್ಲಾ ಯುವಜನ ಸೇವೆ ಮತ್ತು ಕ್ರೀಡಾಧಿಕಾರಿಗೆ ಪತ್ರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇದು ಮನವಿ ಪತ್ರ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಸೊ ಅವಾಗ ಫಸ್ಟ್ ಬರೆದಿದೆ ಸ್ಥಳ ಮತ್ತು ದಿನಾಂಕ. ಆಲ್ರೆಡಿ ಸ್ಥಳ ಕೊಟ್ಟಿದ್ದಾರೆ ಮೈಸೂರು, ದಿನಾಂಕ ಇವತ್ತಿನ ಡೇಟನ್ನೇ ಬರೆದಿದ್ದೀನಿ. ನೆಕ್ಸ್ಟ್ ಇಂದ ಯಾರು ಬರೀಬೇಕದು? ಅಮೃತ ಸರ್ಕಾರಿ ಪ್ರೌಢಶಾಲೆ ರಾಮಕೃಷ್ಣ ನಗರ ಮೈಸೂರು ಬರೀರಿ. ಅಮೃತ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ರಾಮಕೃಷ್ಣ ನಗರ ಮೈಸೂರು. ಯಾರಿಗೆ ಬರಬೇಕು? ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿ ಇಲಾಖೆ. ಅಲ್ಲಿ ಯಾರಿರ್ತಾರೆ? ಮಾನ್ಯ ಸಹಾಯಕ ನಿರ್ದೇಶಕರು ಜಿಲ್ಲಾ ಯುವಜನ ಮತ್ತು ಕ್ರೀಡಾ ಇಲಾಖೆ ಮೈಸೂರು. ಒಂದು ಫಸ್ಟ್ ಮಾನ್ಯತೆ ಬರೆದು ವಿಷಯ ಶಾಲೆಗೆ ಒಳಾಂಗಣ ಕ್ರೀಡಾ ಪರಿಕರಗಳನ್ನು ಒದಗಿಸಿಕೊಡುವಂತೆ ಕೋರಿ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಶಾಲೆಯಲ್ಲಿ 500ಕ್ಕಿಂತ ಹೆಚ್ಚು ಮಕ್ಕಳು ಓದುತ್ತಿದ್ದು ಯಾವುದೇ ಒಳಾಂಗಣ ಕ್ರೀಡಾ ಪರಿಕರಗಳು ಇರುವುದಿಲ್ಲ. ಆದ ಕಾರಣ ಮಾನ್ಯರು ನಮ್ಮ ಶಾಲೆಗೆ ಒಳಾಂಗಣ ಕ್ರೀಡಾ ಪರಿಕರಗಳನ್ನು ಒದಗಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸೊ ವಂದನೆಗಳೊಂದಿಗೆ ಅಂತ ಹಾಕ್ರಿ. ಸೊ ಲಾಸ್ಟಲ್ಲಿ ತಮ್ಮ ವಿಶ್ವಾಸಕರು ಅಂತ ಬರೆದು ಸೊ ಯಾರಿಗೆ ಬರೀಬೇಕು ಅದನ್ನು ಅಮೃತ ಅಂತ ಬರೆದ್ರೆ ನಿಮ್ಮ ಪ್ರಶ್ನೆ ಉತ್ತರ ಸರಿ ಆಗ್ತದೆ. ಇನ್ನು ಲಾಸ್ಟ್ ನಾನು ಒಂದೇ ಒಂದು ನಿಬಂಧ ಕೊಟ್ಟಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್, ಮೂಢನಂಬಿಕೆಗಳನ್ನು ತೊಡೆದು ಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ. ಇದು ಬಂದೇ ಬರ್ತಕ್ಕಂಥದ್ದು, ಚಾನ್ಸಸ್ ಅದ. ಸಾಮಾಜಿಕ ಪಿಡುಗುಗಳು ಅಂತ ಅನ್ಬೋದು. ಫಸ್ಟ್ ಸ್ಟೆಪ್ ಪೀಠಿಕೆ ಬರೀರಿ. ಸಮಾಜದ ಅಭಿವೃದ್ಧಿಗೆ ತೊಡಕನ್ನುಂಟು ಮಾಡುವ ಕೆಲವು ಪದ್ಧತಿಗಳನ್ನು ಸಾಮಾಜಿಕ ಪಿಡುಗು ಅಥವಾ ಮೂಢನಂಬಿಕೆ ಅಂತ ಕರಿತೀವಿ. ಇಂಥ ಪದ್ಧತಿಗಳು ನಮ್ಮ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಕಂಟಕವಾಗಿವೆ. ಇವುಗಳನ್ನು ನಿವಾರಿಸಿಕೊಂಡಾಗ ಮಾತ್ರ ಸಮಾಜ ಸ್ವಾಸ್ಥ್ಯವಾಗಿರಬಲ್ಲದು ಅಂತ ಬರೀಬೇಕು. ಆಮೇಲೆ ಲಾಸ್ಟ್ ವಿಷಯದ ನಿರೂಪಣೆಯಲ್ಲಿ ನೀವೇನು ಮಾಡಬೇಕು? ಈ ಮೂಢನಂಬಿಕೆಗಳನ್ನು ಹೋಗಲಾಡಿಸಲಿಕ್ಕೆ, ಸಾಮಾಜಿಕ ಪಿಡುಗಳನ್ನು ಹೋಗಲಾಡಿಸಲಿಕ್ಕೆ ವಿದ್ಯಾರ್ಥಿಗಳು ನಾವೇನೆಲ್ಲ ಮಾಡ್ಬೋದು? ಸಮಾಜದಲ್ಲಿ ಜಾಗೃತಿ ಮಾಡ್ಬೋದು, ಕಿರು ನಾಟಕಗಳನ್ನು ಮಾಡ್ಬೋದು, ಆಮೇಲೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು, ಬೀದಿ ನಾಟಕಗಳನ್ನಾಗಿರ್ಬೋದು, ಓಕೆ, ಚರ್ಚೆ ಸ್ಪರ್ಧೆಗಳಾಗಿರ್ಬೋದು, ಪ್ರಾತ್ಯಕ್ಷಿಕೆಗಳನ್ನು ಕೊಡ್ತಕ್ಕಂಥದ್ದು ಅವೆಲ್ಲ ಬರೆದು ನಾವೇನು ಮಾಡಬೇಕು? ಹೋಗಲಾಡಿಸ್ಬೇಕಂತ ಬರೆದು ಲಾಸ್ಟ್ ಉಪಸಂಹಾರವನ್ನು ಒಂದು 3-4 ಸಾಲುಗಳಲ್ಲಿ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ಸೊ ಇಲ್ಲಿ